ಇನ್ನು ಡಿ ಕೆ ಶಿವಕುಮಾರ್ ವಿರುದ್ಧ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಕುಮಾರಸ್ವಾಮಿ 1,000 ಎಕರೆ ಆಸ್ತಿ ಮಾಡಿದ್ರೆ HDK ಅವ್ರ ಜೊತೆ ಯಾಕೆ ಹೋಗಿ ಸರ್ಕಾರ ಮಾಡಿದ್ರು ಅನ್ನುವಂಥ ಪ್ರಶ್ನೆಯನ್ನ ಈಗ ಪ್ರಹ್ಲಾದ್ ಜೋಶಿ ಹೇಳ್ತಿದ್ದಾರೆ. ಇನ್ಫ್ಯಾಕ್ಟ್ ಕುಮಾರಸ್ವಾಮಿ ಮನೆಯಲ್ಲಿ ಕೂತಿದ್ರು, ಅವ್ರ ಜೊತೆಗೆ ಹೋಗಿ ಯಾಕೆ ಸರ್ಕಾರ ಮಾಡಿದ್ರಿ ಅನ್ನುವಂಥ ಪ್ರಶ್ನೆಯನ್ನ ಈಗ ಡಿ ಕೆ ಶಿವಕುಮಾರ್ಗೆ ಪ್ರಹ್ಲಾದ್ ಜೋಶಿ ಕೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತು ಅವ್ರ ಮಧ್ಯೆ ಈ ಒಂಥರ ಪರ್ಸನಲ್ ರಿವೆಂಜ್ಗೆ ಹೋಗ್ತಿದೆ ಸರ್. 1,000 ಎಕರೆ ಮಾಡಿದಾರ ಅಂತ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಮತ್ತೊಂದು ಕಡೆ ನಾನು CM ಆಗ್ತೀನಿ, ಎಲ್ಲ ದೆಹಲಿಯಲ್ಲಿ ತೀರ್ಮಾನ ಆಗಿದೆ, ಒಕ್ಕಲಿಗರ ಕೈ ಹಿಡಿಬೇಕು ನನ್ನ ಅಂತ. ನೋಡ್ರಿ, ಅವರು 1,000 ಎಕರೆ ಭೂಮಿ ಮಾಡಿದ್ರೆ 5 ವರ್ಷದಿಂದ ಸರ್ಕಾರ ಯಾಕೆ ಮಾಡಿದ್ರೆ ಅವ್ರ ಜೋಡಿ ಇವ್ರನ್ನ ಕುಮಾರಸ್ವಾಮಿ ಮನ್ಯಾಗ ಕೂತಿದ್ರಲ್ಲ, ಅವ್ರನ್ನ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಮಾಡಿದ್ರು. ಕುಮಾರಸ್ವಾಮಿ ಅವ್ರದ್ದು ಸಂಖ್ಯೆ ಕಮ್ಮಿ ಇತ್ತು. ಯಾಕೆ ಮಾಡಿದ್ರು? ಅನುಕೂಲ ಸಿಂಧು ರಾಜಕಾರಣ ಇವ್ರದ್ದು. ಹಾಗಾಗಿ ಈ ರೀತಿ ಮಾತನಾಡ್ತಾ ಇರ್ತಾರೆ. ಡಿ ಕೆ ಶಿವಕುಮಾರ್ ಮತ್ತು ಅವ್ರ ಮಧ್ಯೆ ಈ ಒಂಥರ ಪರ್ಸನಲ್ ರಿವೆಂಜ್ಗೆ ಹೋಗ್ತಿದೆ ಸರ್. 1,000 ಎಕರೆ ಮಾಡಿದಾರ ಅಂತ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಮತ್ತೊಂದು ಕಡೆ ನಾನು CM ಆಗ್ತೀನಿ, ಎಲ್ಲ ದೆಹಲಿಯಲ್ಲಿ ತೀರ್ಮಾನ ಆಗಿದೆ, ಒಕ್ಕಲಿಗರ ಕೈ ಹಿಡಿಬೇಕು ನನ್ನ ಅಂತ. ನೋಡ್ರಿ, ಅವರು 1,000 ಎಕರೆ ಭೂಮಿ ಮಾಡಿದ್ರೆ 5 ವರ್ಷದಿಂದ ಸರ್ಕಾರ ಯಾಕೆ ಮಾಡಿದ್ರೆ ಅವ್ರ ಜೋಡಿ ಇವ್ರನ್ನ ಕುಮಾರಸ್ವಾಮಿ ಮನ್ಯಾಗ ಕೂತಿದ್ರಲ್ಲ, ಅವ್ರನ್ನ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಮಾಡಿದ್ರು. ಕುಮಾರಸ್ವಾಮಿ ಅವ್ರದ್ದು ಸಂಖ್ಯೆ ಕಮ್ಮಿ ಇತ್ತು. ಯಾಕೆ ಮಾಡಿದ್ರು? ಅನುಕೂಲ ಸಿಂಧು ರಾಜಕಾರಣ ಇವ್ರದ್ದು. ಹಾಗಾಗಿ ಈ ರೀತಿ ಮಾತನಾಡ್ತಾ ಇರ್ತಾರೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಮತ್ತೆ ಜಾಯ್ನ್ ಆಗ್ತಿದ್ದಾರೆ. ಪ್ರಸನ್ನ, ಬಹುಶಃ ಕಾಂಗ್ರೆಸ್ ಸದ್ಯಕ್ಕಿಂತೂ ಕುಮಾರಸ್ವಾಮಿ ಹೇಳಿಕೆನ ಹಾಗೆ ಬಿಡುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದು ಮುಂದುವರೆದ ಭಾಗವಾಗಿ ನೋಡ್ತಾ ಇದ್ರೆ ಕಾಂಗ್ರೆಸ್ನ ಒಬ್ಬರೇ ನಾಯಕರು ಪ್ರತಿದಿನ ಒಂದಲ್ಲ ಒಂದು ರೀತಿಯಂಥ ವಿಚಾರಗಳಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ಮುಂದಿಟ್ಟು ಈಗ ಪ್ರೆಸ್ ಕಾನ್ಫರೆನ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಇದ್ರ ಹಿಂದೆ ಒಂದು ಪೊಲಿಟಿಕಲ್ ಎಲೆಕ್ಷನ್ ಸ್ಟ್ರಾಟಜಿ ಇಲ್ವಾ ಪ್ರಸನ್ನ? ಖಂಡಿತ ಪ್ರಮೋದ್, ಕುಮಾರಸ್ವಾಮಿ ಅವರ ಹೇಳಿಕೆ ಎಲ್ಲೊಂದು ಕಡೆ ಕಾಂಗ್ರೆಸ್ಗೆ ಬಹುದೊಡ್ಡ ಅಸ್ತ್ರವನ್ನ ತಂದುಕೊಟ್ಟಂತಾಗಿದೆ. ಕಾಂಗ್ರೆಸ್ ತನ್ನ ಗ್ಯಾರಂಟಿ ಯೋಜನೆಗಳ ಮೂಲಕ ಅದರ ಇಂಪ್ಯಾಕ್ಟ್ ಯಾವ ರೀತಿ ಆಗಬಹುದು ಅನ್ನುವಂಥ ಅಷ್ಟರ ಮಟ್ಟಿಗಿನ ನಿರೀಕ್ಷೆಯನ್ನು ಇಟ್ಕೊಂಡಿರಲಿಲ್ಲ. ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದು ಕೂಡ ಅದಕ್ಕೆ ಇದ್ದಂತಹ ಡಬಲ್ ಡಿಜಿಟ್ ನಂಬರ್ನ ರೀಚ್ ಆಗೋದಕ್ಕೂ ಸಾಧ್ಯನಾ ಇಲ್ವಾ ಅನ್ನುವಂಥ ರೀತಿಯ ಒಂದಷ್ಟು ಪ್ರಶ್ನೆ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಹಾಗೆ ಉಳ್ಕೊಂಡಿದ್ವು. ಆದ್ರೆ ಇದೀಗ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟ ಬಳಿಕ ಇಡೀ ಚುನಾವಣೆಯ ದಿಕ್ಕನ್ನೇ ಬದಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇದೆ. ಅದೇ ಕಾರಣಕ್ಕೋಸ್ಕರ ಅದನ್ನ ಒಂದು ಸ್ಟ್ರಾಟಜಿಕ್ ಆಗಿ ರೂಪದಲ್ಲಿಯೇ ಅದನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಪ್ರತಿಯೊಬ್ಬ ಸಚಿವರು ಕೂಡ ಕುಮಾರಸ್ವಾಮಿ ಅವರ ವಿಚಾರವನ್ನ ಟೀಕೆ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳ ಫಲಪ್ರದ ಏನಾಗಿದೆ ಮತ್ತು ಅದು ಮಹಿಳೆಯರ ಮೇಲೆ ಯಾವ ರೀತಿಯ ಇಂಪ್ಯಾಕ್ಟ್ ಅನ್ನ ಬೀರಿದೆ ಅನ್ನುವಂತಹ ಒಂದಷ್ಟು ಅಂಶಗಳನ್ನ ಇಟ್ಕೊಂಡೇ ಮಾತುಕತೆಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಚಿವ MB ಪಾಟೀಲ್ ಅವರು ಕೂಡ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಕುಮಾರಸ್ವಾಮಿ ಅವರು ಬಿಜೆಪಿಯ ಜೊತೆ ಸೇರಿದ ಕಾರಣಕ್ಕೋಸ್ಕರವೇ ಅವರು ದಾರಿ ತಪ್ಪಿದ್ದಾರೆ. ಆ ದಾರಿ ತಪ್ಪಿದ ಕಾರಣಕ್ಕೋಸ್ಕರವೇ ಅವರಿಂದ ಬಾಯಿಂದ ದಾರಿ ತಪ್ಪಿದ ಮಾತುಗಳು ಬರ್ತಾ ಇದೆ ಅನ್ನುವಂಥ ಮಾತುಗಳನ್ನ MB ಪಾಟೀಲ್ ಅವರು ಹೇಳಿದ್ರು. ನಿನ್ನೆಯೂ ಕೂಡ ದಿನೇಶ್ ಗುಂಡೂರಾವ್ ಇರಬಹುದು, ಕೃಷ್ಣ ಬೈರೇಗೌಡ ಇರಬಹುದು, ಪ್ರತಿಯೊಬ್ಬ ಸಚಿವರು ಕೂಡ ಕುಮಾರಸ್ವಾಮಿ ಅವರನ್ನ ಕಾರ್ನರ್ ಮಾಡ್ತಾ ಇರುವಂತದ್ದು ಇದೇ ವಿಚಾರಕ್ಕೋಸ್ಕರ. ಎಲ್ಲೋ ಒಂದ್ ಕಡೆ ಮಹಿಳಾ ಮತದಾರರ ಸಂಖ್ಯೆ ರಾಜ್ಯದಲ್ಲಿ ಸುಮಾರು 49% ರಿಂದ 50% ನಷ್ಟಿದೆ. ಅಷ್ಟರ ಎಲ್ಲಾ ಮತದಾರರಿಗೂ ಕೂಡ ಕಾಂಗ್ರೆಸ್ನ 5 ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗಿದ್ದಾರೆ. ಅವರಿಗೆ ಪ್ರತಿಯೊಂದು ಮಹಿಳೆಗೂ ಕೂಡ ಕಾಂಗ್ರೆಸ್ನ ಈ ಯೋಜನೆಗಳು ತಲುಪ್ತಾ ಇರೋ ಕಾರಣಕ್ಕೋಸ್ಕರ ಈ ನೇರವಾಗಿ ಎಲ್ಲೋ ಒಂದ್ ಕಡೆ ಅದು ಮತದಾನದ ಮೇಲೆ ಅಥವಾ ಚುನಾವಣೆಯ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಯೋಚನೆಯನ್ನ ಮಾಡ್ತಾ ಇದೆ. ಅದೇ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವರು ಕೊಟ್ಟಂತ ಹೇಳಿಕೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಬಹುದೊಡ್ಡ ಅಸ್ತ್ರವಾಗಿದೆ. ಆ ಅಸ್ತ್ರವನ್ನ ಇಲ್ಲಿಗೆ ಬಿಡಬಾರದು, ಅದನ್ನ ಮನೆ ಮನೆಗೆ ತಲುಪಿಸುವಂತ ಕೆಲಸವನ್ನ ಕಾರ್ಯಕರ್ತರು ಮಾಡಬೇಕು. ನಾಯಕರ ಮಟ್ಟದಲ್ಲೂ ಕೂಡ ಅದನ್ನ ಪಂಚಾಯಿತಿ ಮಟ್ಟಕ್ಕೂ ಕೂಡ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಒಂದು ನಿರ್ದೇಶನವನ್ನ ಸ್ವತಃ ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರೇ ಕೊಟ್ಟಿದ್ದಾರೆ. ಜೊತೆಗೆ ಅದರ ಪರಿಣಾಮದಿಂದಾಗಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ತಾನು ಡಬಲ್ ಡಿಜಿಟ್ ಅನ್ನ ಕ್ರಾಸ್ ಆಗಬಹುದು ಅನ್ನುವಂತ ಒಂದಷ್ಟು ನಿರೀಕ್ಷೆಗಳನ್ನು ಕೂಡ ಇಟ್ಕೊಂಡಿದೆ. ಇವತ್ತು ಕೂಡ ಆ ರೀತಿಯ ಹೋರಾಟಗಳು ನಿರಂತರವಾಗಿ ನಡೀತಾ ಇದ್ದಾವೆ. ತುಮಕೂರಿನಲ್ಲೂ ಕೂಡ ಸ್ವತಃ ದೇವೇಗೌಡರು ಪ್ರಚಾರದ ವೇದಿಕೆಯಲ್ಲಿಯೇ ಕಾಂಗ್ರೆಸ್ನ ಕಾರ್ಯಕರ್ತರು ಹೋಗಿ ಧಿಕ್ಕಾರಕ್ಕೆ ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ. ಮಹಿಳಾ ಕಾರ್ಯಕರ್ತರಿಗೂ ಕೂಡ ಇದನ್ನ ನಿರಂತರವಾಗಿ ಇಶ್ಯೂವನ್ನ ಜೀವಂತ ಇಡಿ ಎನ್ನುವಂತ ಸೂಚನೆಯನ್ನ ನೀಡಲಾಗಿದೆ. ಪ್ರಮೋದ, ಥ್ಯಾಂಕ್ ಯು ಪ್ರಸನ್ನ ಎಲ್ಲ ಮಾಹಿತಿಗಾಗಿ.